ನಮಸ್ಕಾರ ಕರುನಾಡು. ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಮುಂಚೆ ಅದನ್ನ ಕಾಂಬ ಬನ್ನಿ. ಎಷ್ಟು ಹೈಟ್ ಅಲ್ಲಿ ಈ ಒಂದೊಂದು ಬಂಡೆಕಲ್ಲು ನಿಂತ್ಕೊಂಡಿದೆ ಅಂತೇಳಿ ಹೇಳಿದ್ರೆ ಅಲ್ಲಿಂದ ಹರಿದು ಆ ವರಾಹಿ ನದಿಯನ್ನ ಸೇರ್ತದೆ. ತುಂಬಾ ಹೆದರಿಕೆ ಆಗತ್ತೆ ಇಲ್ಲಿ ನಿಂತ್ಕೊಂಡಿದ್ರೆ. ನಮಸ್ಕಾರ ಕರುನಾಡು. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ ಪ್ರೀತಿಯ ಅಂಜಲಿ ಶೆಟ್ಟಿಗ. ನಾನು ಚೈತ್ರ ಶೆಟ್ಟಿ. ನಾವಿವತ್ತು ಬಂದಿದ್ದೇವೆ ಉಡುಪಿಯ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸಸ್ ಅಲ್ಲಿ ಒಂದಾಗಿರುವಂತಹ ಕಲ್ಲು ಗಣಪತಿ ದೇವಸ್ಥಾನಕ್ಕೆ. ಸುಮಾರು 500 ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಶಿರಿಯಾರದಲ್ಲಿದೆ. ನಾವಿಲ್ಲಿ ದೇವಸ್ಥಾನ ನೋಡೋಕ್ಕಿಂತ ಮುಂಚೆ ಪ್ರಕೃತಿಯನ್ನೊಮ್ಮೆ ನೋಡ್ಕೊಂಡು ಬರೋಣ. ಇಲ್ಲೊಂದು ಗುಹೆ ತರ ಐತೆ, ಅದನ್ನ ನೋಡ್ಕೊಂಡ್ ಬಪ್ಪ ಬನ್ನಿ. ಸೊ ನಿಮ್ಗೆ ನೋಡ್ಬೋದು, ಇಲ್ಲಿ ನೋಡಿ ಎಷ್ಟು ಹೈಟ್ ಅಲ್ಲಿ ಈ ಒಂದೊಂದು ಬಂಡೆಕಲ್ಲು ನಿಂತ್ಕೊಂಡಿದೆ ಅಂತೇಳಿ ಹೇಳಿದ್ರೆ ಬನ್ನಿ ತೋರಿಸ್ತೆ. ಇದನ್ನೆಲ್ಲ ಕಂಡ್ರೆ ನಿಮ್ಗೆ ಅನ್ಸೋದಿಲ್ಲ ಮಂಡಿ ಮೇಲೆ ಬೀಳುತ್ತೆ ಅಂತ ಹೇಳಿ, ಬಟ್ ಇದೆಲ್ಲ ಹಂಗೆ ಗ್ರಿಪ್ ಏನೈತಿತ್ತು. ಅದೇ ಒಂಥರ ಕಾಮುಕೆ, ಒಂಥರ ಚಂದ ತರ ತೋರುತ್ತೆ. ಒಂಥರ ಕಾಮುಕೆ ಏನೋ ನಮ್ಮ ಮನೆ ಖುಷಿ. ಇಲ್ಲಿಂದ ಹೀಗೆ ಹೊರಗೆ ಬಂದ್ರೆ ಎಕ್ಸಾಕ್ಟ್ಲಿ ನೇಚರ್ ವ್ಯೂ ಹೇಗೆ ತೋರ್ತದೆ ಅಂತೇಳಿ ಹೇಳಿದ್ರೆ, ಸೊ 4 ಸೈಡು ಬಂಡೆಗಳಿಂದ ಕೂಡಿರುವಂಥ ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡಿರುತ್ತೆ. ಎಂತ ಅಂತೇಳಿ ಹೇಳಿದ್ರೆ ಒಳಗಡೆ ನೀರು ಬರ್ತದ ಅಂತೇಳಿ ಹೇಳಿ. ಸೊ ಮಳೆಗಾಲದಲ್ಲಿ ಜೋರಾಗಿ ಮಳೆ ಬಂದರೆ ಮಾತ್ರ ಆ ನೀರು ಒಳಗೆ ಬರ್ತದೆ. ಇಲ್ಲ ಅಂತೇಳಿ ಹೇಳಿದ್ರೆ ಇಲ್ಲೇ ಮೇಲೆ ಆ ನೀರೆಲ್ಲ ಶೇಖರ ಆಗಿ ದೆನ್ ಅಲ್ಲಿಂದ ಹರಿದು ಆ ವರಾಹಿ ನದಿಯನ್ನ ಸೇರ್ತದೆ. ಸೊ ಇಲ್ಲಿ ಸ್ಟೆಪ್ಸ್ ನೋಡಿ ಯಾವ ರೀತಿಯಲ್ಲಿ ರಚನೆ ಆಗಿತ್ತು ಅಂತೇಳಿ ಹೇಳಿದ್ರೆ, ಇಷ್ಟು ತನಕ ನಾವು ಎಕ್ಸ್ಪ್ಲೇನ್ ಮಾಡ್ತಲ್ಲ ಅದಿದೆ ದೇವಸ್ಥಾನ ಕಾಣಿ. ಸೊ ಇಲ್ಲಿ ನಿಮ್ಗೆ ಎಂತ ಅಂತೇಳಿ ಹೇಳಿದ್ರೆ ಶಿವ ಹಾಗೂ ಪಾರ್ವತಿ ಜೊತೆ ಗಣಪತಿ ದೇವರ ದರ್ಶನ ಕೂಡ ಪಡಿಬಹುದು. ಸೊ ಒಮ್ಮೆ ಈ ವ್ಯೂ ಅನ್ನು ನೋಡಿ ಹೇಗಿತ್ತಂತೇಳಿ ಹೇಳಿದ್ರೆ ಅಷ್ಟು ಬಂಡೆ ಕಲ್ಗಳು ನಮ್ಮ ತಲೆ ಮೇಲೆ ಬೀಳೋ ಆಕಾರದಲ್ಲಿ ನಿಂತ್ಕೊಂಡಿದೆ. ತುಂಬಾ ಹೆದರಿಕೆ ಆಗತ್ತೆ ಇಲ್ಲಿ ನಿಂತ್ಕೊಂಡಿದ್ರೆ. ಸೊ ನಾವು ಆಕ್ಚುಲಿ ಒಂದು ಸುತ್ತು ಬರುವ ಅಂತೇಳಿ ಹೇಳಿ ದೇವಸ್ಥಾನಕ್ಕೆ ಒಂದು ಸುತ್ತು ಬಂತು. ಆ ಸುತ್ತು ಬರುವಾಗ ಈ ಸಣ್ಣ ಸಣ್ಣ ಬಂಡೆಗಳಿಂದ ಅಡಿಯಿಂದ ಹೋಗ್ಬೇಕು. ಸೊ ಹೇಗಾಗಿತ್ತು ಅಂತೇಳಿ ಹೇಳಿದ್ರೆ ನಮ್ಗೆ ಲಿಟ್ರಲಿ ಭಯ ಆಗ್ತಾ ಇತ್ತು. ನಿಮ್ಗೆ ಗೊತ್ತಿರೋ ಹಾಗೆ ಹೊರಗಡೆ ತುಂಬಾ ಶೆಕೆ ಇತ್ತು. ಬಟ್ ಒನ್ಸ್ ಈ ದೇವಸ್ಥಾನದ ಒಳಗೆ ಬಂದ ಮೇಲೆ ಒಂದು ಚೂರು ನಮ್ಗೆ ಶೆಕೆ ಅನ್ನೋ ಫೀಲೇ ಬರ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಅಷ್ಟು ತಂಪು ಫೀಲ್ ಆಗ್ತಾ ಇದೆ ಈ ದೇವಸ್ಥಾನದಲ್ಲಿ. ನಿಮ್ಗೂ ಈ ಪ್ಲೇಸಸ್ ನ ವಿಸಿಟ್ ಮಾಡ್ಬೇಕು ಅಂತೇಳಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲೊಕೇಶನ್ ಅಂತ ಕಮೆಂಟ್ ಮಾಡಿ, ನಾವು ನಿಮ್ಗೆ DM ಮಾಡ್ತೇವೆ. ಸೊ ಇವತ್ತಿನ ಈ ವ್ಲಾಗ್ ಅನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಪಾರ್ಟ್ 2 ಅಂತೇಳಿ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಪಾರ್ಟ್ 2ನ ಹಾಕ್ತೇವೆ. ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮೆಲ್ಲ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾ ಇರಿ ಹೀಗೇನೆ. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.